ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದನೆಗಳನ್ನು ತಿಳಿಸೋನಾಗಿರುತ್ತೇನೆ. ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂಥ ವಾಕ್ಯ ಭಾಗ ಯೆಶಾಯನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ, ಅಲ್ಲಿ 1ರಿಂದ 8 ವಚನಗಳನ್ನು ನಾವು ಓದಿಕೊಳ್ಳುತ್ತೇವೆ. ಈ 1ರಿಂದ 8ನೇ ವಚನದಲ್ಲಿ ನಾವು ಓದಿಕೊಳ್ಳುವ ಹಾಗೆ ಆರಂಭದಲ್ಲಿ ಅಲ್ಲಿ ಅರಸನಾದ ಉಜ್ಜೀಯನ ವಿಷಯವಾಗಿ ಆರಂಭವಾಗ್ತದೆ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಎಂಬುದಾಗಿ ಈ ಒಂದು ವಾಕ್ಯ ಭಾಗವು ಆರಂಭವಾಗುವುದನ್ನು ನಾವು ಗಮನಿಸಬಹುದು. ಯೆಶಾಯ ಅಂತ ಅಂದರೆ ಯೆಹೋವನೇ ರಕ್ಷಣೆ ಎಂಬ ಅರ್ಥ ಉಂಟು. ಅಂದರೆ ಇಸ್ರಾಯೇಲರಿಗೆ ಮತ್ತು ಯಹೂದ ದೇಶದವರಿಗೆ ವಿಶೇಷವಾಗಿ ಆತನ ಪ್ರವಾದನೆ ಮಾಡುವಾಗ ದೇವರು ಯೆಶಾಯನನ್ನು ನಾನೇ ನಿಮ್ಮ ರಕ್ಷಣೆ, ನಾನೇ ನಿಮ್ಮ ರಕ್ಷಣಾ ಕರ್ತನು ಎಂಬಂಥ ವಿಷಯವನ್ನು ತಿಳಿಸುತ್ತಾ ಯೆಶಾಯನನ್ನು ಪ್ರವಾದಿಯನ್ನಾಗಿ ನೇಮಿಸಿದ್ದನ್ನು ನಾವು ನೋಡಿಕೊಳ್ತೇವೆ. ಯೆಶಾಯನು ಸತ್ಯವೇದದಲ್ಲಿ ಬರುವಂಥ ದೊಡ್ಡ ಪ್ರವಾದಿಗಳಲ್ಲಿ ಮುಖ್ಯಸ್ಥನಾಗಿದ್ದಾನೆ ಮತ್ತು ಯಹೂದದ 4 ರಾಜರಿಗೆ 4 ರಾಜರ ಆಳ್ವಿಕೆಯಲ್ಲಿ ಈತನು ಪ್ರವಾದನೆಯನ್ನು ಅಥವಾ ಪ್ರವಾದಿಯಾಗಿ ಆತನು ತನ್ನ ಉದ್ಯೋಗವನ್ನು ಮಾಡ್ತಾನೆ. ಅರಸನಾದ ಉಜ್ಜೀಯನ ಕಾಲದಲ್ಲಿ, ಅರಸನಾದ ಯೋತಾಮ ಮತ್ತು ಆಹಾಜ್ ಮತ್ತು ಅರಸನಾದ ಹಿಜ್ಕೀಯನ ಕಾಲದಲ್ಲಿ ಸುಮಾರು ಕ್ರಿಸ್ತಪೂರ್ವ 740ರಿಂದ 700ರವರೆಗೆ ಈತನು ತನ್ನ ಪ್ರವಾದಿಯ ಉದ್ಯೋಗವನ್ನು ನಡೆಸುವುದನ್ನು ನಾವು ಕಂಡುಕೊಳ್ಳಬಹುದು. ಯಹೂದ ಮತ್ತು ಯೆರೂಸಲೇಮ್ ಎರಡೂ ಪ್ರಾಂತ್ಯಗಳಲ್ಲಿ ಆತನು ಪ್ರವಾದನೆಗಳನ್ನು ಮಾಡ್ತಾನೆ ಮತ್ತು ಅಲ್ಲಿದ್ದಂಥ ವಿಗ್ರಹಾರಾಧನೆ, ಸಾಮಾಜಿಕ ಅನ್ಯಾಯಗಳನ್ನು ಹೆಚ್ಚಾಗಿ ಟೀಕಿಸುತ್ತಾ ಸರಿಪಡಿಸುವಂಥ ಕೆಲಸವನ್ನು ಈ ಯೆಶಾಯನು ಮಾಡುವುದನ್ನು ನಾವು ಓದಿಕೊಳ್ತೇವೆ. ಮತ್ತೊಂದು ವಿಶೇಷವಾದಂಥ ಅಂಶ ಅಂತಂದರೆ ಯೆಶಾಯನ ಪುಸ್ತಕವನ್ನು 5ನೇ ಸುವಾರ್ತೆ ಎಂಬುದಾಗಿ ಕೂಡ ಕರೆಯಲಾಗ್ತದೆ. ಯಾಕೆಂದರೆ ಯೆಶಾಯನು ಯೇಸು ಕ್ರಿಸ್ತನ ಜನನದ ವಿಷಯದಲ್ಲಿ, ಆತನ ಜೀವನದ ವಿಷಯದಲ್ಲಿ ಹಾಗೂ ಆತನ ಮರಣದ ವಿಷಯದಲ್ಲಿ ಕೂಡ ಆತನು ಬಹಳಷ್ಟು ಪ್ರವಾದನೆಗಳನ್ನು ಬರೆದಿರುವುದನ್ನು ನಾವು ಓದಿಕೊಳ್ತೇವೆ. ಕನ್ಯೆ ಮರೆಯಲಿದ ಜನದ ಬಗ್ಗೆ ಉಂಟು, ಸೇವಕನ ಚಿತ್ರಣ ಉಂಟು, ಶಾಂತಿಯ ರಾಜನಂತೆ, ಹೀಗೆ ಮೆಸ್ಸಿಯನ ಬಗ್ಗೆ ಅನೇಕ ಪ್ರವಾದನೆಗಳನ್ನು ನಾವು ಅಲ್ಲಿ ಓದಿಕೊಳ್ಳಬಹುದು. 2 ಭಾಗಗಳಾಗಿ ಈ ಒಂದು ಪ್ರವಾದನ ಗ್ರಂಥ ವಿಂಗಡವಾಗುತ್ತೆ. ಮೊದಲನೇ ಭಾಗ ತೀರ್ಪಿನ ಸಂದೇಶಗಳು, ನ್ಯಾಯ ತೀರ್ಪಿಗೆ ಸಂದೇಶಗಳನ್ನು ಒಳಗೊಂಡಿದ್ದರೆ 2ನೇ ಭಾಗವು ಭರವಸೆಯ, ವಿಮೋಚನೆಯ ವಿಷಯಗಳನ್ನು ಒಳಗೊಂಡಿರ್ತದೆ. ಅನೇಕ ಬಾರಿ ನಮ್ಮ ಜೀವಿತಗಳಲ್ಲಿ ನಾವು ನಮ್ಮನ್ನೇ ಪರೀಕ್ಷಿಸಿಕೊಳ್ಳುವುದಾದರೆ ನಾವು ಯಾವಾಗಲೂ ಸ್ಥಿರತೆಯ ಸಮಯದಲ್ಲಿ ಅಥವಾ ಎಲ್ಲ ಚೆನ್ನಾಗಿದ್ದೇವೆ ಅನ್ನುವಾಗ ದೇವರನ್ನು ಸ್ವಲ್ಪ ಗಮನಿಸ್ತೇವೆ. ಆದರೆ ಸಮಸ್ಯೆ ಬಂದಾಗ, ತೊಂದರೆ ಬಂದಾಗ ಇನ್ನೂ ಸ್ವಲ್ಪ ಹೆಚ್ಚು ಆತರನ್ನು ಬಯಸುವಂಥ ಮನೋಭಾವ ನಮ್ಮಲ್ಲಿ ಸಾಮಾನ್ಯವಾಗಿ ಉಂಟು. ಈ ವಾಕ್ಯದಲ್ಲಿ ನಾವು ನೋಡಿಕೊಳ್ಳುವಂತೆ ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಅಂತ ಆರಂಭವಾಗುವಾಗ 52 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂಥ ರಾಜನಾದ ಉಜ್ಜೀಯನು ಯಹೂದಕ್ಕೆ ಬೇಕಾದಂಥ ಸಮೃದ್ಧಿಯನ್ನು ಅಥವಾ ಸೈನ್ಯದ ಶಕ್ತಿಯನ್ನು ಮತ್ತು ಸ್ಥಿರವಾದ ಒಂದು ಆಳ್ವಿಕೆಯನ್ನು ಕೊಟ್ಟಿದ್ದನು. ಒಂದು ರೀತಿಯಲ್ಲಿ ಅವನೊಬ್ಬ ನ್ಯಾಷನಲ್ ಹೀರೋ ಎಂಬುದಾಗಿ ಇಸ್ರಾಯೇಲರು ಅಥವಾ ಯಹೂದದವರು ಅವನನ್ನು ಗಮನಿಸಿದ್ದರು. ಆದರೆ ಅಂತ್ಯಾವಸ್ಥೆಯಲ್ಲಿ ಅವನು ಗರ್ವ ಪಡ್ತಾನೆ, ಅವನಿಗೆ ಹೆಮ್ಮೆ ಬರ್ತದೆ. ಅಹಂಕಾರದಿಂದ ಬಂದ ಕಾರಣಕ್ಕೋಸ್ಕರವಾಗಿ ಅವನಲ್ಲಿ ಕುಷ್ಠರೋಗ ಕಾಣಿಸಿಕೊಳ್ತದೆ. ಹೀಗೆ ಅವನು ಒಂಟಿತನದಲ್ಲಿ ಸಾಯಬೇಕಾಗುವಂಥ ಪರಿಸ್ಥಿತಿ ಬರ್ತದೆ. ನೋಡ್ರಿ, ಅವನ ಮರಣದೊಂದಿಗೆ ಈ ವಾಕ್ಯವು ಹೇಳುವಂತೆ ಅವನ ಮರಣದೊಂದಿಗೆ ಭದ್ರತೆಯ ಯುಗ, ಸಮಾಧಾನದ ಯುಗ ಮುಗಿದು ಹೋಯಿತು. ಭಯ, ರಾಜಕೀಯ ದುರ್ಬಲತೆ ಮತ್ತು ಆತ್ಮಿಕ ಕತ್ತಲೆ ಅಲ್ಲಿ ಕವಿಯಿತು ಎಂಬುದಾಗಿ ನಾವು ವಾಕ್ಯದಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಳ್ಳಬಹುದು. ಬಹುಶಃ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವು ಬಾರಿ ನೋಡಿಕೊಳ್ಳುವಾಗ ನಮ್ಮ ಜೀವಿತದಲ್ಲಿ ಇರುವಂಥ ಬೇಡವಾದ ವಿಷಯಗಳು ಅವು ನಮ್ಮಿಂದ ಹೊರಟು ಹೋಗದ ಹೊರತು ಅಥವಾ ನಮ್ಮ ಜೀವಿತದಲ್ಲಿ ಅವುಗಳಿಗೆ ಸ್ಥಾನ ನಾವು ನೀಡದ ಹೊರತು ಅನೇಕ ಬಾರಿ ದೇವರ ಮಹಿಮೆ ಕಾಣಿಸ್ಕೊಳ್ಳಿಕ್ಕೆ ಅವಕಾಶ ಆಗೋದಿಲ್ಲ.
ಯಾಕೆಂದರೆ ವಾಕ್ಯ ಮುಂದೆ ಹೇಳುತ್ತೆ, ಅರಸರಾದ ಉಜ್ಜಿಯನು ಕಾಲವಾದ ವರ್ಷದಲ್ಲಿ ಯೆಶಾಯನು ಯೆಹೋವನ ಮಹಿಮೆಯನ್ನು ನೋಡಿದನೆಂಬುದಾಗಿ. ಹಾಗಾದರೆ ನಾವು ಆತನ ಮಹಿಮೆಯನ್ನು ನೋಡಬೇಕಾದರೆ ನಮ್ಮ ಜೀವಿತಗಳಲ್ಲಿರುವಂಥ ಅನೇಕ ಅಡ್ಡಿಗಳು, ಉಜ್ಜಿಯನಂಥ ಹೆಮ್ಮೆ, ಅಹಂಕಾರ, ದ್ವೇಷಗಳು ಸಾಯಬೇಕು. ಆಗ ಮಾತ್ರ ನಾವು ದೇವರ ಮಹಿಮೆಯನ್ನು ನೋಡಲಿಕ್ಕೆ ನಮಗೆ ಅವಕಾಶ ಆಗ್ತದೆ. ಇಲ್ಲಿ ನೋಡ್ರಿ, ಯೆಶಾಯ 6:1-4 ನಾವು ಓದಿಕೊಳ್ಳುವಾಗ ಅಲ್ಲಿ ನಿಜವಾದ ಒಂದು ದರ್ಶನವನ್ನು ಯೆಶಾಯನು ನೋಡ್ತಾನೆ. ಯೆಶಾಯನು ಆ ಒಂದು ದರ್ಶನದಲ್ಲಿ ನೋಡುವಾಗ ದೇವರು ಆತಂಕದಿಂದ ಕೂಡಿರಲಿಲ್ಲ, ಗಲಿಬಿಲಿಯಾಗಿರಲಿಲ್ಲ ಆತನಿಗೆ. ಆತನು ಸಿಂಹಾಸನದಲ್ಲಿ ಕೂತ್ಕೊಂಡಿದ್ದಾನೆ, ಗಂಭೀರವಾಗಿ ಕೂತ್ಕೊಂಡಿದ್ದಾನೆ. ಯಾಕೆಂದರೆ ಆತನಿಗೆ ಯಹೂದದ ರಾಜಕೀಯ ಬಿಕ್ಕಟ್ಟಿನಿಂದ ಆತನಿಗೆ ಯಾವ ಭಯ ಇರಲಿಲ್ಲ ಅಥವಾ ಆತಂಕ ಇರಲಿಲ್ಲ. ಯಾಕೆಂದರೆ ಆತನು ಸರ್ವಾಧಿಕಾರಿ, ಆತನು ಸರ್ವಜ್ಞಾನಿ, ಸರ್ವಶಕ್ತನಾಗಿದ್ದು ಆತನು ಎಲ್ಲವನ್ನ ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿದ್ದಾನೆ. ಮತ್ತು ಆತನ ಮಹಿಮೆ ಪ್ರಮಾಣವನ್ನು ನಾವು ಗಮನಿಸುವುದಾದರೆ ವಾಕ್ಯ ಬಹಳ ಚಂದವಾಗಿ ಹೇಳುತ್ತೆ. ಅಲ್ಲಿ ದೊಡ್ಡ ಸಿಂಹಾಸನದಲ್ಲಿ ಆತನು ಆಸೀನನಾಗಿದ್ದಾನೆ, ಅಂದರೆ ದೇವರು ತನ್ನ ಅಂತಿಮವಾದ ಅಧಿಕಾರದ ಸ್ಥಳದಲ್ಲಿ ಕುಳಿತುಕೊಂಡಿದ್ದಾನೆ ಎಂಬುದನ್ನು ನಾವು ಅಲ್ಲಿ ಗಮನಿಸಬಹುದೆಂಬುದಾಗಿ ನಾವು ಓದಬಹುದು. ಮತ್ತು ಎರಡನೇ ಅಂಶ, ಆತನ ನಿಲುವಂಗಿ ನೋಡುವಾಗ ಆತನ ನಿಲುವಂಗಿಯ ಬಟ್ಟೆ ವಸ್ತ್ರವು ಅದು ಇಡೀ ಮಂದಿರದೆಲ್ಲ ತುಂಬುತ್ತೆಂಬುದಾಗಿ ವಾಕ್ಯ ಹೇಳುತ್ತೆ. ಪ್ರಾಚೀನ ಕಾಲದಲ್ಲಿ ನಾವು ನೋಡಿಕೊಳ್ಳುವಾಗ ಯಾವಾಗ ಆ ಒಂದು ಬಟ್ಟೆ ಎಷ್ಟು ಉದ್ದ ಇರುತ್ತೋ ರಾಜನ ಹಿಂಬದಿಯಲ್ಲಿ, ಅದು ಅವನ ಮಹಿಮೆಯನ್ನು, ಘನತೆಯನ್ನು ತೋರಿಸ್ತಾ ಇತ್ತಂತೆ. ಹಾಗಾಗಿ ನಾವು ಇಲ್ಲಿ ನೋಡಿಕೊಳ್ಳುವಾಗ ಇಲ್ಲೂ ಕೂಡ ಯೆಶಾಯನು ನೋಡಿದಾಗ ದೇವರ ಆ ಒಂದು ವಸ್ತ್ರವು ಇಡೀ ಮಂದಿರದಲ್ಲೆಲ್ಲ ತುಂಬುತ್ತೆಂಬುದಾಗಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ ಪ್ರಿಯರೇ. ಯಾಕೆಂದರೆ ದೇವರು ಅಷ್ಟು ಮಹಿಮಾ ಸ್ವರೂಪನು ಎಂಬುದಾಗಿ ನಾವು ಗಮನಿಸಬಹುದಾಗಿದೆ. ಹಾಗೆಯೇ ಮೂರನೇ ಅಂಶ ನಾವು ನೋಡಿಕೊಳ್ಳುವಾಗ ಅದು ಸೆರಾಫಿಯರ್ ಎಂಬುದಾಗಿ ನೋಡುತ್ತೇವೆ. ಸೆರಾಫಿಯರು ಇವರು ಪರಿಶುದ್ಧವಾದಂಥ ದೇವದೂತರುಗಳಾಗಿದ್ದು, ವಾಕ್ಯ ನಮಗೆ ಹೇಳುವಂಥ 2ನೇ ವಚನದಲ್ಲಿ ಅವರು 6 ರೆಕ್ಕೆಗಳುಳ್ಳವರಾಗಿ 2 ತಮ್ಮ ಮುಖವನ್ನು 2 ತಮ್ಮ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲ ಸೋಕದೆ ನಿಂತಿದ್ದನೆಂಬುದಾಗಿ ಹೇಳ್ತದೆ ಪ್ರಿಯರೇ. ಹಾಗಾದರೆ ದೇವರು ಇಂತಹ ಪರಿಶುದ್ಧನು, ಆತನ ವಸ್ತ್ರದ ನರಿಗೆಯು ಮಂದಿರದೆಲ್ಲ ಹರಡಿತ್ತು, ಅದು ಆತನ ಮಹಿಮೆಯನ್ನು ಸೂಚಿಸ್ತದೆ. ಮತ್ತು ಸೆರಾಫಿಯರು ಅಲ್ಲಿ ನಿಂತುಕೊಂಡು ಕಾಲನ್ನು ಸೋಕಿಸದೆ ಬಡಿಯುತ್ತಾ ಒಂದು ರೀತಿಯಲ್ಲಿ ಹಾರುತ್ತಾ ಅವರು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಎಂಬುದಾಗಿ ಹೇಳ್ತೇವೆ. ಇದು ದೇವರ ಮಹಿಮಾ ಸ್ವರೂಪ ನಮಗೆ ತಿಳಿಸ್ಕೊಡ್ತದೆ. ಸರ್ವಶಕ್ತನು, ಪವಿತ್ರನೂ, ಪರಿಶುದ್ಧನೆಂಬುದಾಗಿ ಅವರು ಹೇಳುವಾಗ ಪರಿಪೂರ್ಣವಾದಂಥ ದೇವರು ಅಲ್ಲಿ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಮತ್ತು ಈ ಲೋಕದ ಯಾವ ಸಮಸ್ಯೆಗಳು ಆತನಿಗೆ ಸಮಸ್ಯೆಯಲ್ಲ, ಆತನು ಎಲ್ಲವನ್ನ ತನ್ನ ಹತೋಟಿಯಲ್ಲಿಟ್ಟುಕೊಂಡು ನಿಯಂತ್ರಣ ಮಾಡ್ತಾ ಇದ್ದಾನೆ ಎಂಬುದನ್ನು ನಮಗೆ ಈ ವಾಕ್ಯವು ಭರವಸೆ ಕೊಡ್ತದೆ ಪ್ರಿಯರೇ. ಮತ್ತು 2ನೇ ವಾಕ್ಯನ ಬರುವಾಗ ಯೆಶಾಯನು ಬರೆದಂಥ ಅದೇ 6ನೇ ಅಧ್ಯಾಯ 5ನೇ ವಚನಕ್ಕೆ ಬರುವಾಗ ಅಲ್ಲಿ ನಾವು ಯಾವಾಗ ಸೆರಾಫಿಯನ ಈ ಒಂದು ವಾಕ್ಯವನ್ನು ಕೇಳಿಸ್ಕೊಳ್ತಾನೋ ಯೆಶಾಯನು, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಲೋಕ ಮಂಡಲವೆಲ್ಲ ಆತನ ಪ್ರಭಾವದ ತುಂಬಿದೆ ಎಂದು ಕೂಗಿ ಹೇಳಿದಾಗ ಆ ಶಬ್ದವನ್ನು ಕೇಳಿ ಆಗ ಯೆಶಾಯನು ಹೇಳುವಂಥ ಮೊದಲನೇ ಉತ್ತರ, ಆಗ ನಾನು 5ನೇ ವಚನ, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದಿನಲ್ಲ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ನೋಡ್ರಿ, ಯಾವಾಗ ದೇವರ ಮಹಿಮೆಯು ನಮಗೆ ಗೊತ್ತಾಗ್ತದೋ, ಯಾವಾಗ ನಾವು ದೇವರ ಸನ್ನಿಧಾನಕ್ಕೆ ನಾವು ಸಂಪೂರ್ಣ ತಗ್ಗಿಸಿಕೊಂಡು ಬರ್ತೇವೋ, ಆಗ ನಮ್ಮಲ್ಲಿರುವಂಥ ಬಲಹೀನತೆ, ನಮ್ಮ ಪಾಪ ಸ್ವಭಾವ ಅದು ಹೊರಗೆ ಬರ್ತದೆ. ನಾವು ಅರಿಕೆ ಮಾಡ್ತೇವೆ, ದೇವರನ್ನು ಅದರ ಮೂಲಕವೂ ಕೂಡ ಘನಪಡಿಸ್ತೇವೆ ಪ್ರಿಯರೇ. ಯೆಶಾಯನು ಹೇಳಿದ್ದು, ಅಯ್ಯೋ ನನ್ನ ಗತಿಯನ್ನು ಏನು ಹೇಳಲಿ, ನಾಶವಾದಿನಲ್ಲ ಎಂಬುದಾಗಿ ಹೇಳ್ತಾನೆ. ಮತ್ತೊಂದು ಬಹಳ ವಾಕ್ಯ ಅವನು ಹೇಳುವಂಥದ್ದು ಮಾತು ಮುಂದೆ ಓದುವಾಗ, ನಾನು ಹೊಲಸು ತುಟಿಯವರ ಮಧ್ಯದಲ್ಲಿ ವಾಸಿಸುವನು ಎಂಬುದಾಗಿ ಹೇಳ್ತಾನೆ. ಈಸ್ ಎಕ್ನಾಲೇಜಿಂಗ್, ಅವನು ತನ್ನ ಪಾಪ ಸ್ವಭಾವವನ್ನು ದೇವರ ಮುಂದೆ ಅರಿಕೆ ಮಾಡೋದನ್ನು ನಾವು ನೋಡ್ತೇವೆ ಪ್ರಿಯರೇ. ನಾವು ಓದಿರುವ ಹಾಗೆ, ನಮ್ಗೆ ಗೊತ್ತಿರುವ ಹಾಗೆ ಪ್ರವಾದಿಯವನು, ನೀತಿವಂತನು, ಎಲ್ಲರಿಗೂ ಬುದ್ಧಿ ಹೇಳುವಂಥವನು, ಇಡೀ ದೇಶವನ್ನು, ರಾಜರನ್ನು ದೇವರ ಮಾರ್ಗಕ್ಕೆ ನಡೆಸುವಂಥವನು. ಆದರೂ ಯೆಶಾಯನು ದೇವರ ಸಂಪೂರ್ಣವಾದ ಪವಿತ್ರತೆಯನ್ನು ಕಂಡಾಗ ಅವನ ಕೆಟ್ಟತನ, ಅವನ ಒಳ್ಳೆತನ ಎಷ್ಟಿದೆ ಎಂಬುದಾಗಿ ಅರಿವಾಯಿತು ಪ್ರಿಯರೇ. ಅಥವಾ ಅವನ ಒಳ್ಳೆತನ ಸಂಪೂರ್ಣವಾಗಿ ನಾಶವಾಯಿತು ಅಥವಾ ಆವಿಯಾಗಿ ಹೋಯಿತು ಎಂಬುದಾಗಿ ನಾವು ಹೇಳ್ಬೋದು. ಅವನು ನಿರ್ದಿಷ್ಟವಾಗಿ ನನ್ನದು ಅಶುದ್ಧವಾದ ತುಟಿಗಳೆಂಬುದಾಗಿ ಆತನು ಅರಿಕೆ ಮಾಡ್ತಾನೆ. ತನ್ನ ಹೃದಯ ಅಂತರಾಳದಿಂದ ತನ್ನ ಪಾಪದ ಅರಿಕೆಯನ್ನು ಮಾಡ್ತಾನೆ ಪ್ರಿಯರೇ. ಹಾಗಾಗಿ ನಾವು ವಾಕ್ಯ ನೋಡಿಕೊಳ್ಳುವಂತೆ ಅಲ್ಲಿ ಯೆಶಾಯನು ಮುಂದೆ ಹೇಳ್ತಾನೆ ಮತ್ತೊಂದು ಮಾತನ್ನು, ಇಂಥ ನನ್ನ ಕಣ್ಣುಗಳು ರಾಜಾದಿರಾಜನನ್ನು, ಸೇನಾಧೀಶ್ವರನಾದ ಯೆಹೋವನನ್ನು ಕಂಡವು ಎಂದು ಕೂಗಿಕೊಂಡನೆಂಬುದಾಗಿ ವಾಕ್ಯ ಹೇಳುತ್ತೆ. ನನ್ನ ತುಟಿ ಹೊಲಸಾಗಿದೆ,
ನಮ್ಮ ಕಣ್ಣುಗಳು ಶುದ್ಧವಾಗಿಲ್ಲ, ಆದರೂ ಕೂಡ ದೇವರು ತನ್ನ ಮಹಿಮೆಯನ್ನು ಪ್ರಕಟ ಮಾಡಿಕೊಂಡಿದ್ದಾನೆ ಮತ್ತು ನಾವು ಆತನನ್ನು ನೋಡುವಂಥ ಭಾಗ್ಯಕ್ಕೆ ದೇವರು ನಮ್ಮನ್ನು ನಡೆಸ್ತಾ ಇದ್ದಾನೆ ಪ್ರಿಯರೇ. ಇದು ಆಶೀರ್ವಾದವೇ ಸರಿ. ನಾವು ಈ ಒಂದು ಅಯ್ಯೋ ಅಂತ ಇವನು ಹೇಳು ಮುಂಚಿತವಾಗಿ 6ನೇ ಅಧ್ಯಾಯಕ್ಕೆ ಹಿಂದಿರುವಂಥ 5ನೇ ಅಧ್ಯಾಯ ಓದಿಕೊಳ್ಳುವಾಗ ಅಲ್ಲಿ 6 ಕಡೆಗಳಲ್ಲಿ ಯೆಶಾಯನು ಅಯ್ಯೋ ಅಯ್ಯೋ ಅಂತ ಹೇಳುವಂಥ ಸಂಗತಿಗಳನ್ನು ನಾವು ನೋಡಬಹುದು. ಆ 6 ಭಾಗಗಳನ್ನು ನೋಡಿಕೊಳ್ಳುವಾಗ ಅಲ್ಲಿ ಯೆಶಾಯನು ಇನ್ನೊಬ್ಬರನ್ನ ನೋಡಿ ಅವರ ವಿಷಯವಾಗಿ ಅವನು ನ್ಯಾಯ ತೀರ್ಪಕ್ಕೆ ನೀಡುತ್ತಾ ಅಲ್ಲಿ ಅಯ್ಯೋ ಅವರ ಸ್ಥಿತಿ, ಅಯ್ಯೋ ಇವರ ಸ್ಥಿತಿ ಎಂಬುದಾಗಿ ಹೇಳೋದನ್ನು ನಾವು ನೋಡಬಹುದು ಪ್ರಿಯರೇ. ಅಲ್ಲಿ 5ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡಿಕೊಳ್ಳುವಾಗ ಅಲ್ಲಿ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಮನೆಯಿಂದ ಮನೆಗೆ ಸೇರಿಸುವ ಮತ್ತು ಹೊಲದಿಂದ ಹೊಲಕ್ಕೆ ಸೇರಿಸುವ ನಿಮ್ಮ ಗತಿಯನ್ನು ಏನು ಹೇಳಲಿ, ಅಯ್ಯೋ ಎಂಬುದಾಗಿ ದೇವರ ವಾಕ್ಯ ನಮಗೆ ಹೇಳ್ತದೆ ಪ್ರಿಯರೇ. ಹೌದು, ಈ ಲೋಕದಲ್ಲಿ ನಾವು ಕೆಲಸ ಮಾಡುವಂಥದ್ದು ಸಂಪಾದನೆಗೋಸ್ಕರವಾಗಿ, ಹಾಗಾಗಿ ನಾವು ಕುಟುಂಬವಾಗಿ ಅಥವಾ ನಾವು ವೈಯಕ್ತಿಕವಾಗಿ ಮನೆಗಳನ್ನು ಕೊಂಡುಕೊಳ್ಳುವಂಥದ್ದು ಅಥವಾ ಸೈಟ್ಗಳನ್ನು ಮಾಡುವಂಥದ್ದು ಉಂಟು. ಆದರೆ ಇಲ್ಲಿ ಯೆಶಾಯನು ಅಂಥವ್ರು ನೋಡಿ ಅಯ್ಯೋ ಅಂತ ಹೇಳುವಂಥ ಮುಖ್ಯ ವಿಷಯ ಏನಪ್ಪ ಅಂದರೆ, ಇವರು ದೇವರನ್ನು ಮರೆತು ಬಿಟ್ಟು ದೇವರನ್ನು ಅಲ್ಲಗಳೆದು ಈ ಒಂದು ಸಂಪಾದನೆಗೋಸ್ಕರವಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧರುವಂಥ ಜನ ನೋಡಿ ಅಯ್ಯೋ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಮತ್ತು ನಮಗೊಂದು ಎಚ್ಚರಿಕೆ ಏನಂದರೆ, ನಾವು ಕೂಡ ಇಂಥವರಂತೆ ಆಗಬಾರದು ಎಂಬುದಾಗಿ ನಮ್ಮನ್ನು ಎಚ್ಚರಿಕೆ ಮಾಡ್ತಾ ಇದ್ದಾನೆ. ನಾವು ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನು ಅನುಭವಿಸಲಿಕ್ಕೆ ಬಯಸ್ತೇವೆ, ಸಂಪಾದನೆ ಮಾಡಲಿಕ್ಕೆ ಬಯಸ್ತೇವೆ, ಆದರೆ ಆ ಸಂಪಾದನೆಗಳು ಕೆಟ್ಟ ಮಾರ್ಗದಿಂದ ಬರುವಂಥದ್ದಾಗಿರಬಾರದು ಎಂಬುದನ್ನು ಯೆಶಾಯ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಭಾಳ ಪ್ರಾಮುಖ್ಯವಾದ ವಿಷಯ. 5ನೇ ವಚನದಲ್ಲಿ ನೋಡಿಕೊಳ್ಳುವ ಹಾಗೆ ಅವನು ಮೊದಲನೇದಾಗಿ ಅಲ್ಲಿ ಅಯ್ಯೋ ಎಂಬುದನ್ನು ಹೇಳೋದನ್ನು ನಾವು ನೋಡ್ತೇವೆ ಪ್ರಿಯರೇ. ಮತ್ತು ಹಾಗೆ ಮುಂದಕ್ಕೆ ಹೋಗುವಾಗ ಮುಂದೆ ಇನ್ನೊಂದು ವಚನ 11ನೇ ವಚನಕ್ಕೆ ಬರುವಾಗ ಅಲ್ಲೂ ಕೂಡ ಶುರು ಮಾಡುವಂಥದ್ದು ವಾಕ್ಯ ಅಯ್ಯೋ ಎಂಬುದಾಗಿ. ಇಲ್ಲಿ ಹೇಳುವಂಥ ವ್ಯಕ್ತಿಗಳು ಯಾರಪ್ಪ ಅಂತಂದರೆ, ಮದ್ಯದ ಗೀಳಿನಿಂದಲೇ ಮುಂಜಾನೆ ಎದ್ದು ಸಂಜೆಯಾದ ಮೇಲೆಯೂ ದ್ರಾಕ್ಷಾರಸದಿಂದ ಅಮಲೇರಿದವರಾಗಿ ಕಾಲ ಕಳೆಯುವವರ ಪಾಡು ಏನು ಹೇಳಲಿ ಎಂಬುದಾಗಿ ಯೆಶಾಯನು ಹೇಳ್ತಾನೆ ಪ್ರಿಯರೇ. ಇವತ್ತು ನಮ್ಮ ಸಮಾಜದಲ್ಲಿ, ನಮ್ಮ ಸಭೆಗಳಲ್ಲಿ, ಕುಟುಂಬಗಳಲ್ಲಿ ಮದ್ಯಪಾನ ಬಹಳ ದೊಡ್ಡ ಸಮಸ್ಯೆಯಾಗಿಬಿಟ್ಟಿದೆ. ನಾವು ಆರಾಧನೆಗೆ ಬರ್ತೇವೆ, ದೇವರ ವಾಕ್ಯವನ್ನು ಓದ್ತೇವೆ, ಕುಟುಂಬ ಪ್ರಾರ್ಥನೆ ಮಾಡ್ತೇವೆ, ಆದರೂ ಕೂಡ ನಮ್ಮ ಕುಟುಂಬಗಳಲ್ಲಿ ಒಬ್ಬ ಹಿರಿಯರೋ ಒಬ್ಬ ಕಿರಿಯರೋ ಇಲ್ಲ ಮಕ್ಕಳೋ ಯಾರೋ ಒಬ್ಬರು ಅಥವಾ ಇಬ್ಬರು ಅವರು ಇಂಥ ಒಂದು ಚಟಕ್ಕೆ ಸಿಲುಕಿ ಕುಟುಂಬದ ಸಮಾಧಾನವನ್ನು, ಸಭೆಯ ಸಮಾಧಾನವನ್ನು, ಸಮಾಜ ಸಮಾಧಾನವನ್ನು ಹಾಳು ಮಾಡುವಂಥ ಪರಿಸ್ಥಿತಿ ಇವತ್ತು ನಮಗೆ ಬಂದಿದೆ. ಇವತ್ತು ಯೆಶಾಯನು ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಮದ್ಯದ ಗೀಳಿನಿಂದ ನಾವು ಈಚೆ ಬರಬೇಕೆಂಬುದಾಗಿ. ಮದ್ಯದ ಗೀಳು ನಮಗೆ ಬೇಡ ಎಂಬುದಾಗಿ ಯೆಶಾಯನು ಹೇಳ್ತಾ ಇದ್ದಾನೆ ಪ್ರಿಯರೇ. 2ನೇ ಅಯ್ಯೋ. ಮತ್ತು 3ನೇ ವಿಷಯವಾಗಿ ನಾವು ನೋಡಿಕೊಳ್ಳುವಾಗ ಅದೇ ಭಾಗದಲ್ಲಿ 5ನೇ ಅಧ್ಯಾಯ 18ನೇ ವಚನಕ್ಕೆ ಬರುವಾಗ ಅಲ್ಲಿ ಮತ್ತೆ ಯೆಶಾಯನು ಮತ್ತೊಂದು ಗುಂಪಿನ ಜನ ನೋಡುತ್ತಾ ಅಯ್ಯೋ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ, 18ನೇ ವಚನ 5ನೇ ಅಧ್ಯಾಯ, ಅಯ್ಯೋ ಅಕಾರ್ಯಗಳೆಂಬ ಹಗ್ಗಗಳಿಂದ ಅಪರಾಧ ದಂಡನೆಯನ್ನು, ತೇರನ್ನು ಹೂರಜಿಯಿಂದಲೋ ಎಂಬಂತೆ ಪಾಪದ ಫಲವನ್ನು ತಮ್ಮ ಕಡೆ ಎಳೆದುಕೊಳ್ಳುತ್ತಾ ಆತನು ತ್ವರೆಪಡಲಿ, ನಾವು ಆತನ ಕೆಲಸವನ್ನು ನೋಡಬೇಕು, ಅದನ್ನು ಬೇಗ ನಡೆಸಲಿ, ಇಸ್ರಾಯೇಲಿನ ಸ್ವಾಮಿ ಉದ್ದೇಶವನ್ನು ನಾವು ತಿಳಿಯಬೇಕು ಎಂಬುದಾಗಿ ಹೇಳುವಂಥವರ ದುರವಸ್ಥೆಯನ್ನು ಏನು ಹೇಳಲೆಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಅಂದರೆ ಇಲ್ಲಿ ದೇವರನ್ನು ಅಣಗಿಸುವಂಥವರು ಅನೇಕ ಬಾರಿ ತಮ್ಮ ಜೀವಿತಗಳಲ್ಲಿ ದೇವರು ಎಲ್ಲಿದ್ದಾನೆ, ಯಾರು ದೇವರು ಅಂತ ಹೀಯಾಳಿಸುವಂಥ ಜನರ ವಿಷಯವಾಗಿ ಯೆಶಾಯನು ಮಾತನಾಡ್ತಾ ಇದ್ದಾನೆ. ಸುಖ ಇದ್ದಾಗ ನಾವು ದೇವರನ್ನು ಅಷ್ಟಾಗಿ ಯೋಚನೆ ಮಾಡೋದಿಲ್ಲ, ಕಷ್ಟ ಬಂದಾಗ ದೇವರನ್ನು ಬೈಯುವುದರಲ್ಲೇ ಕಾಲ ಕಳೀತೇವೆ ಪ್ರಿಯರೇ. ಯೆಶಾಯನು ಎಚ್ಚರಿಕೆ ಕೊಡ್ತಾ ಇದ್ದಾನೆ, ಇಂಥವರ ಗತಿಯಲ್ಲಿ ಏನೆಂದು ಹೇಳಲಿ, ಆತನು ಸರ್ವಶಕ್ತನು, ಸಾರ್ವಭೌಮನು, ಆತನ ವಿರುದ್ಧ ಮಾತಾಡಲಿಕ್ಕೆ ನಮಗೆಲ್ಲಿ ಹಕ್ಕುಂಟು ಅಥವಾ ನಮಗೆಲ್ಲಿ ಶಕ್ತಿ ಉಂಟು? ನಮ್ಮನ್ನು ನಾವು ಎಚ್ಚರಿಕೆಯಿಂದ ನೋಡಿಕೊಳ್ಳಬೇಕು. ಹಾಗೆ ಮುಂದಕ್ಕೆ ಹೋಗುವಾಗ 20ನೇ ವಚನದಲ್ಲಿ 5ನೇ ಅಧ್ಯಾಯದಲ್ಲಿ ಮತ್ತೊಂದು ಆವರ್ತಿ ಯೆಶಾಯನು ಅಯ್ಯೋ ಎಂಬುದಾಗಿ ಹೇಳುತ್ತಾ, ಕೆಟ್ಟದ್ದನ್ನು ಒಳ್ಳೆಯದೆಂದು, ಒಳ್ಳೆಯದನ್ನು ಕೆಟ್ಟದ್ದೆಂದು ಬೋಧಿಸಿ, ಕತ್ತಲನ್ನು ಬೆಳಕೆಂದು, ಬೆಳಕನ್ನು ಕತ್ತಲೆಂದು ಸಾಧಿಸಿ, ಕಹಿಯು ಸಿಹಿ, ಸಿಹಿಯು ಕಹಿ ಎಂದು ಸ್ಥಾಪಿಸುವ ಗತಿಯನ್ನು ಏನೆಂದು ಹೇಳಲಿ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಅಂದರೆ ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ಬಾರಿ ಇದನ್ನು ಅನುಭವಿಸಿದ್ದೇವೆ, ಇನ್ನೊಬ್ಬರಿಂದ ಅನುಭವಿಸಿದ್ದೇವೆ ಮತ್ತು ನಾವು ಕೂಡ ಇನ್ನೊಬ್ಬರಿಗೆ ಮಾಡಲಿಕ್ಕೆ ಸಾಕು. ಒಳ್ಳೆಯದನ್ನು ಕೆಟ್ಟದೆಂದು ನಾವು ಮಾಡಿದ್ದೇವೋ, ಇಲ್ಲ ಕೆಟ್ಟದ್ದನ್ನು ಒಳ್ಳೆಯದನ್ನು ನಾವು ಬೋಧಿಸಿದ್ದೇವೋ, ಬೆಳಕನ್ನು ಕತ್ತಲೆಂದು ನಾವು ತೀರ್ಮಾನ ಮಾಡಿದ್ದೇವೋ, ಸಿಹಿಯನ್ನು ಕಹಿ ಎಂದು ಹೇಳಿದ್ದೇವೋ, ನಮ್ಮನ್ನು ಪ್ರಶ್ನೆ ಮಾಡಿಕೊಳ್ಳೋಣ. ಯಾಕಂದರೆ ಇಂಥವ್ರ ಗತಿಯನ್ನು ನಾನು ಏನಿದೆ ಹೇಳುವುದಾಗಿದೆ ಇರೋ ವಾಕ್ಯದ ಹೇಳ್ತಾರೆ ಪ್ರಿಯರೇ. ನಾವು ಒಳ್ಳೆಯದನ್ನು ಒಳ್ಳೆಯದೆಂದೇ, ಕೆಟ್ಟದ್ದನ್ನು ಕೆಟ್ಟದ್ದೆಂದೇ ಹೇಳುತ್ತಾ ಪ್ರೀತಿಯಿಂದ ಅದನ್ನು ಮತ್ತೊಬ್ಬರನ್ನು ತಿದ್ದುತ್ತಾ ಗದರಿಸುತ್ತಾ ಮತ್ತೊಬ್ಬರು ನಮಗೆ ಹೇಳುವಾಗ ನಾವು ಕೂಡ ಅದನ್ನು ಪ್ರೀತಿಯನ್ನು ಸ್ವೀಕರಿಸಿ ನಾವು ಬದಲಾಗಬೇಕೆಂಬುದಾಗಿ ಯೆಶಾಯನು ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾನೆ ಪ್ರಿಯರೇ.
ಮುಂದಿನ ವಚನ 21ನೇ ವಚನದಲ್ಲಿ ನೋಡಿಕೊಳ್ಳುವಾಗ ಮತ್ತೊಂದು ಅಯ್ಯೋ ನಮಗೆ ಕಾಣಿಸಿಕೊಳ್ತದಲ್ಲಿ. ಅಯ್ಯೋ, ತಮ್ಮಲ್ಲಿ ತಾವೇ ಜ್ಞಾನಿಗಳೆಂದು ಸ್ವಂತ ಗಣನೆಯಲ್ಲಿ ವಿವೇಕಗಳೆಂದು ಭಾವಿಸಿಕೊಳ್ಳುವವರ ಪಾಡು ಏನು ಹೇಳಲೆಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಇವತ್ತು ಈ ಲೋಕದಲ್ಲಿ ನಾವು ಯಾರಿಗೂ ಏನು ಹೇಳಲಿಕ್ಕೂ ಅವಕಾಶ ಇಲ್ಲ. ಯಾರಿಗಾದರೂ ಏನಾದರೂ ಬುದ್ಧಿವಾದ ಹೇಳಲಿಕ್ಕೆ ಹೋದರೆ ಅವರು ನಿನಗಿಂತ ನನಗೆ ಗೊತ್ತು ಎಂದು ಹೇಳುವಂಥ ವಿಷಯ ಬಂದುಬಿಟ್ಟಿದೆ. ಅಥವಾ ಅವ್ರು ಹೆಂಗೆ ಅಂದರೆ ಇವತ್ತು ಮಕ್ಕಳು ನೋಡುವಾಗ ಅವ್ರಿಗೆ ಯಾವುದನ್ನು ಕೇಳೋದಿಲ್ಲ. ಏನೇ ಬೇಕು ಅಂದರೂ ಗ್ಯಾಡ್ಜೆಟ್ಸ್ ಉಂಟು, ಇಂಟರ್ನೆಟ್ ಉಂಟು, ಅಲ್ಲಿಗೆ ಹೋಗ್ತಾರೆ, ಹುಡುಕೊಳ್ತಾರೆ, ಅವರೇ ತಿಳ್ಕೊಳ್ತಾರೆ. ಹೀಗಾಗಿ ನನಗೆಲ್ಲ ಗೊತ್ತು ಅನ್ನುವಂಥ ಮನೋಭಾವ, ಆ ಒಂದು ಅಹಂಕಾರ ಇವತ್ತು ಈ ಒಂದು ಜನಾಂಗಗಳಲ್ಲಿ ನಾವು ನೋಡಲಿಕ್ಕೆ ಸಾಕು. ಅದಕ್ಕೆ ಒಂದು ಚಿಕ್ಕ ಒಂದು ವಾಕ್ಯದ ನುಡಿಗಟ್ಟು ಈ ರೀತಿಯಾಗಿ ಹೇಳ್ತಾರೆ. ಒಬ್ಬ ವ್ಯಕ್ತಿ ಹೀಗೆ ಹೇಳ್ತಾನಂತೆ, ಮಗು 5 ವರ್ಷ ವಯಸ್ಸಿನಲ್ಲಿರುವಾಗ ಅಪ್ಪನಿಗೆ ಎಲ್ಲ ಗೊತ್ತು ಅಂತ ಹೇಳ್ತಾನಂತೆ. 10 ವರ್ಷ ವಯಸ್ಸಿಗೆ ಬರುವಾಗ ಅಯ್ಯೋ ಅಪ್ಪನಿಗೆ ಅಷ್ಟೇನು ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾರಂತೆ. ಹಾಗೆಯೇ ಒಂದು 15-20 ವರ್ಷಕ್ಕೆ ಬರುವಾಗ ಅರೆ ಅಪ್ಪನಿಗೇನು ಗೊತ್ತು, ನನಗೆಲ್ಲ ಗೊತ್ತು ಅಂತ ಹೇಳುವಂಥ ಒಂದು ಸ್ವಭಾವಕ್ಕೆ ಬರ್ತಾನಂತೆ. ನಂತರ 25 ವರ್ಷಕ್ಕೆ ವಯಸ್ಸಿಗೆ ಬರುವಾಗ ಅಪ್ಪನಿಗಿಂತ ನಂಗೆ ಚೆನ್ನಾಗಿ ಗೊತ್ತೆಂಬುದಾಗಿ ಹೇಳ್ತಾನೆ. ಸುಮಾರು 30-35 ವರ್ಷಕ್ಕೆ ಬರುವಾಗ ನಾನು ಇದರ ಬಗ್ಗೆ ಅಪ್ಪನನ್ನು ಕೇಳಿದರೆ ಚೆನ್ನಾಗಿತ್ತೇನೋ ಅನ್ನೋದಾಗಿ ಆಲೋಚನೆ ಮಾಡ್ತಾನಂತೆ. ಇನ್ನು 40 ವರ್ಷ ದಾಟುವಷ್ಟರಲ್ಲಿ ಅಪ್ಪ ಇದೆಲ್ಲ ಸಮಸ್ಯೆಗಳನ್ನು ಹೇಗೆ ದಾಟಿ ಬಂದರು ಎಂಬುದನ್ನು ಆಲೋಚನೆ ಮಾಡಲಿಕ್ಕೆ ನನಗೆ ಅಸಾಧ್ಯವಾಗಿದೆ ಎಂಬುದಾಗಿ ಅಪ್ಪನ ಬಗ್ಗೆ ಗುಣಗಾನ ಮಾಡುವಂಥ ಪರಿಸ್ಥಿತಿಗೆ ಬರ್ತಾನೆ. ಇನ್ನು 50 ವರ್ಷ ದಾಟುವಷ್ಟರಲ್ಲಿ ಅಪ್ಪ ಮಾಡಿದ್ದೆಲ್ಲ ಸರಿಯಾಗೇ ಇತ್ತು, ನಾನು ಆಗ ತಿಳ್ಕೊಳ್ಳೆಂಬುದಾಗಿ ಅವನಿಗೆ ಅರಿವಾಗ್ತಾ ಬರ್ತದೆ. ಇನ್ನು 60 ವರ್ಷ ದಾಟುವಷ್ಟರಲ್ಲಿ ಅಪ್ಪ ಇದ್ದಿದ್ರೆ ಇನ್ನೂ ಬಹಳಷ್ಟು ನಾನು ಕಲಿಬೋದಾಗಿತ್ತು, ಕೇಳ್ಬೋದಾಗಿತ್ತು ಎಂಬುದಾಗಿ ಆಲೋಚನೆ ಮಾಡ್ತಾನಂತೆ. ಹೀಗೆ ನಾವೇ ಜ್ಞಾನಿಗಳು ಅಂದ್ಕೊಂಡ್ರೆ ಅದು ನಮ್ಮ ಜೀವಿತಕ್ಕೆ ಯಾವ ಒಳ್ಳೆತನವನ್ನು ಬರೋದಿಲ್ಲ ಪ್ರಿಯರೇ. ನಾವು ತಗ್ಗಿಸಲ್ಪಟ್ಟು ಯೆಶಾಯನ ಒಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಳುತ್ತಾ ನಾವು ಕರ್ತನವನ್ನು ತಗ್ಗಿಸಿಕೊಳ್ಳೋದಾದರೆ ಕರ್ತನು ತನ್ನ ಕೆಲಸವನ್ನು ನಮ್ಮ ಜೀವಿತಗಳಲ್ಲಿ ಮಾಡಲಿಕ್ಕೆ ಮಹಿಮಾತಿಶೀನಾಗಿ ಬರಲಿಕ್ಕಿದ್ದಾನೆ. ಇನ್ನು 6ನೇ ಅಯ್ಯೋ 22ನೇ ವಚನದಲ್ಲಿ ನೋಡುವಾಗ ಅಲ್ಲಿ 2ನೇ ಭಾಗಕ್ಕೆ ಬರೋಣ. ಲಂಚಕ್ಕೋಸ್ಕರ ದೋಷಿಗಳನ್ನು ನಿರ್ದೋಷಿಗಳೆಂದು ತೀರ್ಪು ಮಾಡಿ ನ್ಯಾಯವಂತರ ನ್ಯಾಯವನ್ನು ಹಾಳು ಮಾಡುವವರ ಗತಿಯನ್ನು ಏನೆಂದು ಹೇಳಲಿ ಎಂಬುದಾಗಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಇವತ್ತು ನಮ್ಮ ಸಮಾಜದಲ್ಲಿ ಇದು ಒಂದು ದೊಡ್ಡ ಪಿಡುಗಾಗಿದೆ. ಅನೇಕ ಸ್ಥಳಗಳಿಗೆ, ಅನೇಕ ಕಚೇರಿಗಳಿಗೆ ನಾವು ಹೋಗುವಾಗ ಬಹುಶಃ ಆ ಒಂದು ಲಂಚದ ಹಣ ಕೊಡದೆ ಹೋದರೆ ಯಾವ ಕೆಲಸವೂ ಸಕಾಲದಲ್ಲಿ ಆಗೋದಿಲ್ಲ. ತಮ್ಮದೇ ಆದಂಥ ಸಮಯ ತೆಗೆದುಕೊಳ್ತಾರೆ, 20-25 ಸಮಸ್ಯೆಗಳನ್ನು ಹೇಳ್ತಾರೆ. ಆ ಡಾಕ್ಯುಮೆಂಟ್ಸ್ ಇಲ್ಲ, ಈ ಡಾಕ್ಯುಮೆಂಟ್ಸ್ ಇಲ್ಲ, ತನ್ನಿ ಅಂತ ಓಡಾಡಿಸ್ತಾರಲ್ಲ. ಹಾಗಾಗಿ ಇವತ್ತು ಲಂಚವು ಒಂದು ಪಿಡುಗಾಗಿ ನಮ್ಮ ಸಮಾಜದಲ್ಲಿ, ನಮ್ಮ ಜೀವಿತಗಳ ಒಳಗಿದೆ. ಇಂಥವರ ಗತಿಯನ್ನು ಏನೆಂದು ಹೇಳುವುದಾಗಿ ದೇವರು ಹೇಳ್ತಾನೆ ಪ್ರಿಯರೇ. ಈ 6 ಅಯ್ಯೋಗಳನ್ನು ನೋಡಿಕೊಳ್ಳುವಾಗ ಅನೇಕ ಬಾರಿ ನಾವು ಇವುಗಳನ್ನು ಯೆಶಾಯನ ಹಾಗೆ ಇನ್ನೊಬ್ಬರ ಕಡೆ ಹೇಳ್ತೇವೆ. ಆದರೆ ಯಾವಾಗ ಯೆಶಾಯನು ದೇವರೊಟ್ಟಿಗೆ ಮುಖಾಮುಖಿಯಾಗಿ ಭೇಟಿ ಆಗ್ತಾನೋ, ಯಾವಾಗ ದೇವರ ವಾಕ್ಯದಲ್ಲಿ ಸಂಧಿಸ್ತಾನೋ, ಆಗ ಅವನು ಗೊತ್ತಾಗತ್ತೆ, ಅಯ್ಯೋ ಬಾಕಿಯವರ ಕತೆ ಇರಲಿ, ನನ್ನ ಗತಿಯನ್ನು ಏನು ಹೇಳೆಂಬುದಾಗಿ ಅರಿಕೆ ಮಾಡ್ತಾನೆ. ಅರಿಕೆ ಮಾಡಿ ಅಲ್ಲಿ ಹೇಳ್ತಾನೆ, ನಾಶವಾದನೆಲ್ಲ ಎಂಬುದಾಗಿ. ಅದರಿಂದ ನಾವು ನಮ್ಮನ್ನು ಕರ್ತನನ್ನು ತಗ್ಗಿಸಿಕೊಳ್ಳಬೇಕು. ಕರ್ತನ ಮಹಿಮೆಯನ್ನು ನೋಡುವಾಗ, ಆತನೊಟ್ಟಿಗೆ ನಾವು ಮುಖಾಮುಖಿಯಾಗಿ ನಾವು ಸಂಧಿಸುವಾಗ, ಆತನ ವಾಕ್ಯನ ಒಟ್ಟಿಗೆ ಮಾತನಾಡುವಾಗ ನಾವು ತಗ್ಗಿಸಿಕೊಳ್ಳೋದಾದರೆ ದೇವರ ವಾಕ್ಯ ಮುಂದೆ ನಮಗೆ ಹೇಳ್ತದೆ 6ನೇ ವಚನದಲ್ಲಿ, ಸೆರಾಫಿಯರಲ್ಲಿ ಒಬ್ಬನು ಯಜ್ಞವೇದಿಯಿಂದ ತಾನು ತಂಡಸದಲ್ಲಿ ತೆಗೆದ ಕೆಂಡವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಬಳಿಗೆ ಹಾರಿ ಬಂದು ನನ್ನ ಬಾಯಿಗೆ ಮುಟ್ಟಿಸಿ, ಇಗೋ ಇದು ನಿನ್ನ ತುಟಿಗಳಿಗೆ ತಗುಲಿತು, ನಿನ್ನ ದೋಷವು ನೀಗಿತು, ನಿನ್ನ ಪಾಪಕ್ಕೆ ಪ್ರಾಯಶ್ಚಿತ್ತವಾಯಿತು ಎಂಬುದಾಗಿ ಎಂಬುದಾಗಿ ಹೇಳ್ತಾನೆ ಪ್ರಿಯರೇ. ಯೇಸು ಸ್ವಾಮಿ ನಮಗೆ ಮಾಡಿದಂಥ ಕಾರ್ಯ ಇದೆ. ನಾವು ಯಾವಾಗ ಕರ್ತನ ಮುಂದೆ ಬಂದು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ, ಅಯ್ಯೋ ನನ್ನ ಗತಿ ಏನು ಹೇಳುವುದಾಗಿ ಅರಿಕೆ ಮಾಡ್ತೇವೋ, ಒಪ್ಪಿಕೊಳ್ತೇವೋ, ತಗ್ಗಿಸಿಕೊಳ್ತೇವೋ, ಆಗ ಯಜ್ಞವೇದಿಕೆ ಸೂಚಕವಾಗಿರುವಂಥ ಯೇಸು ಕ್ರಿಸ್ತನು ನಮ್ಮ ಕೂಡ ಬಂದು ತಮ್ಮನ್ನು ಮುಟ್ಟಿ ನಮ್ಮ ತುಟಿಗಳನ್ನು, ಹೃದಯಗಳನ್ನು, ಆತ್ಮಗಳನ್ನು ಶುದ್ಧಿ ಮಾಡಿ ನಮ್ಮನ್ನು ಯೋಗ್ಯನಾಗಿ ಮಾಡಿ ತನ್ನ ಮಹಿಮೆಗೋಸ್ಕರ ಉಪಯೋಗಿಸ್ಕೊಳ್ತಾನೆ ಪ್ರಿಯರೇ. ಮುಂದೆ ನಾವು ಅಲ್ಲಿ ಓದಿಕೊಳ್ಳುವಾಗ, ವಾಕ್ಯಭಾಗದಲ್ಲಿ ಮುಂದೆ ನೋಡಿಕೊಳ್ಳುವಾಗ ನಮ್ಗೆ ಕಾಣಿಸ್ತದೆ 8ನೇ ವಚನದಲ್ಲಿ ದೇವರು ಕೇಳ್ತಾನೆ, ಯಾರನ್ನು ಕಳಿಸಲಿ ಎಂಬುದಾಗಿ. ಆಗ ಯೆಶಾಯನು ಹೇಳ್ತಾನೆ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸೆಂಬುದಾಗಿ ಹೇಳ್ತಾನೆ ಪ್ರಿಯರೇ. ಯಾವಾಗ ನಾವು ದೇವರಿಂದ ಮುಟ್ಟಲ್ಪಡ್ತೇವೋ, ಯಾವಾಗ ನಮಗೆ ಕ್ಷಮೆ ಬರ್ತದೋ, ಯಾವಾಗ ನಾವು ನಮ್ಮನ್ನು ಅರಿಕೆ ಮಾಡಿಕೊಳ್ತೇವೋ, ದೇವರ ಮಹಿಮೆಯನ್ನು ಕಾಣ್ತೇವೋ, ಆತನ ಮುಖಾಮುಖಿಯಾಗಿ ಸಂಧಿಸ್ತೇವೋ, ಆತ ನಮ್ಮ ಶುದ್ಧ ಮಾಡುವಾಗ ನಾವು ಶುದ್ಧರಾಗುತ್ತೇವೆ ಮತ್ತು ಅದರ ಫಲವಾಗಿ ನಾವು ಆತನ ಸೇವೆಗೆ ಸಿದ್ಧವಾಗ್ತೇವೆ. ಸ್ವಾಮಿ ನಾನು ಸಿದ್ಧನಿದ್ದೇನೆ, ನನ್ನನ್ನು ಕಳುಹಿಸಿ ಎಂಬುದಾಗಿ ಹೇಳುವಂಥ ಮಾತುಗಳು ನಮ್ಮ ಬಾಯಿಂದ ಬರ್ತವೆ. ಇದೇ ನಿಜವಾದ ಪಶ್ಚಾತ್ತಾಪಕ್ಕೆ ನಾನು ನಡೆಸುವಂಥ ದಾರಿಯಾಗಿದೆ ಪ್ರಿಯರೇ. ಯೆಶಾಯನು ಎಚ್ಚರಿಸಿದ್ದಾನೆ. ನಮ್ಮನ್ನು ಎಚ್ಚರಿಸಿಕೊಳ್ಳೋಣ, ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ. ಕರ್ತನ ತಗ್ಗಿಸಿಕೊಂಡು ನಾವು ಆತನಿಗೋಸ್ಕರ ಜೀವಿಸಲಿಕ್ಕೆ ನಮ್ಮ ಜೀವಿತಗಳನ್ನು ಅರ್ಪಿಸೋಣ. ದೇವರ ವಾಕ್ಯಗಳನ್ನು ಆಶೀರ್ವದಿಸಲಿ. ಆಮೇನ್. ಪರಿಶುದ್ಧನಾಗಿರುವಂಥ ನಮ್ಮ ತಂದೆಯೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರವಾಗಲಿ.
ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ, ಕಲಿಸಿಕೊಟ್ಟಿದ್ದೀಯ, ಅದಕ್ಕಾಗಿ ಮಹಿಮೆಯುಂಟಾಗಲಿ ಸ್ವಾಮಿ. ನಾವು ಕರ್ತನ ಪ್ರೀತಿಯಲ್ಲಿ ಬೆಳೆಯುತ್ತಾ ನಿನಗಾಗಿ ಜೀವಿಸಲು ಸಹಾಯ ಮಾಡು. ನಮ್ಮ ಪಾಪವನ್ನು ಅರಿಕೆ ಮಾಡುತ್ತಾ ನಿನ್ನ ಮಹಿಮೆಯನ್ನು ನೋಡುತ್ತಾ ನಿನಗಾಗಿ ಬಾಳುವಂತೆ ಬಲಪಡಿಸಬೇಕೆಂದು ಈ ಪ್ರಾರ್ಥನೆಯನ್ನು ಕೇಳಿದಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಸ್ತೋತ್ರ ಮಾಡುತ್ತಾ ಬೇಡೊಂದು ದಿನ ನಮ್ಮ ತಂದೆಯೇ, ಆಮೇನ್.